ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯಲ್ಲಿ ಬರುವಂಥ ಶ್ರೀ ಸಿಂಧು ಬ್ರಹ್ಮ ದೇವಸ್ಥಾನದ ಮುಂಭಾಗ ಇದ್ದೀನಿ. ಇದು ಹಾಸನದಿಂದ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಹಾಸನದಿಂದ ಬಾಳುಪೇಟೆಯಿಂದ ಮಾಗ್ಲಿಂದ ಶುಕ್ರವಾರ ಸಂತೆ ಹೋಗೋ ರಸ್ತೆಯಲ್ಲಿ ಬರುವಂಥ ದೇವಸ್ಥಾನ. ಇದಕ್ಕೆ ಇನ್ನೊಂದು ಹೆಸರಿದೆ, ಹೊಳೆ ಬೆಳ್ಳೂರು ಅಂತಲೂ ಕರೀತಾರೆ. ಇದಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ನಾನು ಸುತ್ತಲೂ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಇದೆ ಗರುಡ ಕಂಬ. ಸ್ನೇಹಿತರೆ, ಇಲ್ಲೊಂದು ಬಾವಿ ಇದೆ ನೋಡಿ. ಸ್ನೇಹಿತರೆ, ಇದು ಇತಿಹಾಸ ಬಂದ್ಬಿಟ್ಟು 900 ವರ್ಷದ ಹಳೆಯ ದೇವಸ್ಥಾನ. ಇದು ಚೋಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ದೇವ್ರ ಮುಂಭಾಗ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡೋಣ. ಸ್ನೇಹಿತರೆ, ಇದೆ ಮೂರ್ತಿ, ಸಿಂಧು ಬ್ರಹ್ಮ ದೇವರ ಮೂರ್ತಿ. ಇದ್ರ ಬಗ್ಗೆ ಅರ್ಚಕರು ಮಾಹಿತಿ ಕೊಡ್ತಾರೆ. ಹೇಳಿ ಅರ್ಚಕರೇ. ಇದು ಸಿಂಧು ಬ್ರಹ್ಮ ನೆಲೆಸಿರ್ತಕ್ಕಂಥ ವಿಚಾರದಲ್ಲಿ ನಾವು ಈಗ ಮಾತಾಡಬೇಕಾಯ್ತೆ. ಏನಪ್ಪ ಸಿಂಧು ಬ್ರಹ್ಮ ವಿಚಾರದಲ್ಲಿ ಏನು ಹೇಳಬೇಕು, ಏನು ಬಿಡಬೇಕು ಅನ್ನೋದನ್ನು ಕೂಡ ಮುಂದೆ ನಾನು ಹೇಳ್ತೀನಿ. ಇದು ಹಾಸನ ಜಿಲ್ಲಾ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಗೆ ಸೇರಿದ ಹೊಳೆಬೆಳ್ಳೂರು ಎಂಬ ಗ್ರಾಮದ ಮಧ್ಯ ಸಿಂಧು ಬ್ರಹ್ಮ ದೇವಸ್ಥಾನವಿರುತ್ತದೆ. ಇಲ್ಲಿ ಕೂಡ ಅದ್ಭುತವಾಗಿ ವರ್ಷಕ್ಕೊಂದು ಸಾರಿ ಜಾತ್ರೆ ಮಹೋತ್ಸವ ಕೂಡ ಇರುತ್ತದೆ ಏಪ್ರಿಲ್ ತಿಂಗಳಲ್ಲಿ. ಮತ್ತು ಕಾರ್ತಿಕ ಮಹೋತ್ಸವ ಇರುತ್ತದೆ. ಅದೇ ಮತ್ತೆ ಕಾರ್ತಿಕ ಬಂದಾಗ ಅಲ್ಲೂ ಕೂಡ ಒಂದು ಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲೂ ಕೂಡ ಕಾರ್ತಿಕ ಮಹೋತ್ಸವವನ್ನು ಪೂಜೆ ನೆರವೇರಿಸ್ಕೊಡ್ತಾರೆ.
ಮತ್ತು ಬೆಳ್ಳೂರು ಇರುವ ಗ್ರಾಮಸ್ಥರು ವರ್ಷಕ್ಕೊಂದು ಬಾರಿ ಜಾತ್ರೆ ಮಹೋತ್ಸವವನ್ನು ಕೂಡ ನಡೆಸಿಕೊಡ್ತಾರೆ. ಮತ್ತು ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಹೆಣ್ಣು ಗಂಡು ಮದುವೆ ಯಾವ ಆಗಿರಲ್ಲ, ಯಾವ ತಡವಾಗಿರ್ತವೆ, ಇಂಥ ಟೈಮಲ್ಲೂ ಕೂಡ ಬಂದು ಸಿಂಧು ಬ್ರಹ್ಮನ ಇದಕ್ಕೆ ಬಂದು ಹೂವಿನಾರ ಹಾಕಿಬಿಟ್ಟು ಮತ್ತು ಅದೇ ಹೂವಿನಾರ ಹಾಕ್ಕೊಂಡು ಹೋದಂಥ ಪ್ರಕೃತಿಯಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥ ವಿಚಾರಗಳು ಕೂಡ ಇಲ್ಲಿ ಆಗ್ತವೆ. ನಮ್ಮ ಲೆಕ್ಕಾಚಾರದಲ್ಲಿ ಸಿಂಧು ಬ್ರಹ್ಮ ನೋಡಿರೋ ದೇವಸ್ಥಾನ ನಾವು ಯಾವುದೂ ಇಲ್ಲ ಅಂತಲೂ ಹೇಳ್ಬೋದು ನಮ್ಮ ಇದರಲ್ಲಿ. ಆದರೂ ಕೂಡ ಇಲ್ಲಿ ಅನುಗ್ರಹಗಳು ಕೂಡ ಚೆನ್ನಾಗಿ ನಡೀತಾ ಇದ್ದಾವೆ ಈ ಥರದಲ್ಲಿ. ಮತ್ತು ದಾಸಭೋಗಗಳು 2 ಟೈಮು ಕೂಡ ದಾಸಭೋಗವಿರುತ್ತದೆ. ಈ ಥರದಲ್ಲಿ ಎಲ್ಲ ಕಷ್ಟ ಸುಖಗಳಿಗೂ ಕೂಡ ಈ ಸಿಂಧು ಬ್ರಹ್ಮನೆಂದರೆ ಭಾಳ. ಸಿಂಧು ಅಂದರೆ ಏನು? ಸಿಂಧು ಬ್ರಹ್ಮ ಅಂದರೆ ಏನು ಅಂತ ಹೇಳಿದರೆ, ಸಿಂಧು ಆಗ್ತಕ್ಕಂಥ ವಿಚಾರ. ನಾವೇನೇ ಬೇಡಿ ಏನೇ ಮಾಡಿ ಇಲ್ಲಿ ಬಂದು ಇದ್ದ ಕರ್ಮಗಳನ್ನು ಕಳ್ಕೊಂಡು ಅವನಲ್ಲಿ ಬೇಡಿಕೊಂಡ್ರೆ ಅವನು ಅನುಗ್ರಹಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸಿಂಧು ಬ್ರಹ್ಮ. ಸಿಂಧು ಆಗುತ್ತೆ ಕಣಪ್ಪ, ಇದು ಸಿಂಧು ಆಗಿ ಹೋಗಯ್ಯ ಅಂತ ಅಂತಾರೆ ನೋಡಿ. ಆ ಪ್ರಕಾರದಲ್ಲಿ ಸಿಂಧು ಬ್ರಹ್ಮ ನಮಗೆ ವರವನ್ನು ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಇದೆ. ನಮ್ಮ ಕಷ್ಟ ನಷ್ಟಗಳಿಗೂ ಕೂಡ ಇವನು ಪರಿಹಾರ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಸಿಂಧು ಬ್ರಹ್ಮ ಅಂದರೆ 4 ತಲೆ ಇದೆ ಅಷ್ಟೇ. 4 ತಲೆಯಲ್ಲೂ ಕೂಡ ಅಲ್ಲಿ ಏನಾಗಿದೆ, 4 ಪದ್ಮಗಳನ್ನು ಕೂಡ ಅದಕ್ಕೆ 4 ನಾಗಾಭರಣ ಅವು ಮುಖ ಪದ್ಮವನ್ನು ಮಾಡಿರ್ತಾರೆ. ವರ್ಷಕ್ಕೊಂದ್ಸರಿ ಬಾರಿ ರುದ್ರಾಭಿಷೇಕ ಪೂಜೆ, ಮಹಾಭಿಷೇಕ ಪೂಜೆ ಮತ್ತು ಮೃತ್ಯುಂಜಯ ಜಪ ಹೋಮ ಇವೆಲ್ಲವೂ ಕೂಡ ಇಲ್ಲಿ ನಡೆಯತಕ್ಕಂಥ ವಿಚಾರದಲ್ಲೂ ಕೂಡ ಸಿಂಧು ಬ್ರಹ್ಮನ ದೇವಸ್ಥಾನದಲ್ಲಿ ನೆಲೆಸಿರ್ತಾರೆ. ಇಷ್ಟು ಪ್ರಕೃತಿಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ. ಜನಾಂಗಗಳು ಕೂಡ ಬಂದು ಹೋಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಅವರಿಗೂ ಕೂಡ ಒಳ್ಳೆಯದಾಗಿದೆ ಎಂಬ ಅನುಗ್ರಹಿ ಸಿಂಧು ಬ್ರಹ್ಮನ ಹತ್ರಲ್ಲೇ ಬಂದು ಹೇಳಿದ್ದಾರೆ. ಇಷ್ಟೆಲ್ಲ ಕೂಡ ನಡೀತಾ ಇದೆ. ಇಲ್ಲಿ ಬಂದು ಹೋಗ್ತಕ್ಕಂಥ ಭಕ್ತಾದಿಗಳು ಮಂಗಳವಾರ ಬೆಳಗ್ಗೆ 7:30 ಹಿಡಿದು 8:45 ಕೂಡ ನಾವು ಇಲ್ಲಿ ಪೂಜೆ ಅನುಗ್ರಹದಲ್ಲಿ ಇರ್ತೀವಿ. ಬಂದು ನಿಮ್ಮ ಸೇವೆ ಅಂತ ಬಿದ್ದಾಗ ನಮ್ಮ ಫೋನ್ ನಂಬರ್ ಹೇಳ್ತೀವಿ. ಫೋನ್ ನಂಬರ್ನಲ್ಲಿ ಫೋನ್ ಮಾಡ್ಕೊಂಡು ಬನ್ನಿ, ನಿಮಗೆ ಸೇವೆ ಸಲ್ಲಿಸ್ಕೊಡ್ತೀವಿ. ಮತ್ತು ಇಷ್ಟಿದ್ದಾರೆ. ಬಾಯ್ ಸ್ನೇಹಿತರೆ, ಬಾಯ್.